ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಚಾಮರಸ ಬರೆದಿರ್ತಕ್ಕಂತಹ ಪ್ರಭುಲಿಂಗ ಲೀಲೆ ಅನ್ನುವಂತಹ ಕಾವ್ಯಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಚಾಮರಸ ಬರೆದಿರ್ತಕ್ಕಂತಹದ್ದು ಇಲ್ಲಿ ನಿಮ್ಗೆ ಒಂದು ಕಾವ್ಯವಾಗಿ ಇಟ್ಟಿರ್ತಕ್ಕಂತಹ ಪ್ರಭುಲಿಂಗ ಲೀಲೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ BA ವಿದ್ಯಾರ್ಥಿಗಳು ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಕೆಲವೊಂದು ಲೇಖನಗಳು ಹಾಗೇನೆ ಕಥಾಭಾಗಗಳಿವೆ. ಉದಾಹರಣೆಗೆ ಕೋಳಿಪಾಲ ಆಗಿರ್ಬೋದು ಅಥವಾ ದೇವರು ಮತ್ತು ಅಪಘಾತ ಆಗಿರ್ಬೋದು. ಈ ತರದ ಇಲ್ಲಿ ಎಲ್ಲ ಒಂದ್ ಕಡೆ ನಮ್ಮೂರಿನಲ್ಲೊಬ್ಬ ತಲಾಟಿ ಆಗಿರ್ಬೋದು. ಈ ತರದ ಕಥಾಭಾಗಗಳು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇವೆ, ನೀವು ನೋಡ್ಬೋದು. ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪ್ರಭುಲಿಂಗ ಲೀಲೆ ಅಂತಕ್ಕಂತಹ ಈ ಒಂದು ಕಾವ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದೀವಿ. ನೋಡಿ, ಪರೀಕ್ಷೆಯಲ್ಲಿ ನಿಮಗೆ 6 ಅಂಕದ ಭಾವಾರ್ಥ ಕೇಳ್ಬೋದು, ಹಾಗೇನೆ 2 ಅಂಕದ ಟಿಪ್ಪಣಿಗಳು ಕೇಳ್ಬೋದು, 10 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ತರಗತಿ ನಿಮಗೆ 18 ಅಂಕಗಳಿಗೆ ಇಲ್ಲಿ ಮೀಸಲಾಗಿರುತ್ತೆ ಅಂತಕ್ಕಂಥದ್ದು. 18 ಅಂಕಗಳು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಇವತ್ತಿನ ತರಗತಿ ಅಂತ ಹೇಳ್ತಾ, ಹಾಗಾಗಿ ಇನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈಗ ನಾವು ಚಾಮರಸನ ಪ್ರಭುಲಿಂಗ ಲೀಲೆಯ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗೇನೆ ಅದಕ್ಕೆ ಮುಂಚೆ ಆಶಯವನ್ನ, ಆನಂತರ ಈ ನಿಮಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಪರೀಕ್ಷೆಯಲ್ಲಿ 6 ಅಂಕದ ಭಾವಾರ್ಥವನ್ನ ಕೇಳಿದಾಗ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಒಂದೊಂದೇ ಪದ್ಯಗಳನ್ನ ಓದಿ ಆನಂತರ ಅದರ ಬಗ್ಗೆ ವಿವರಣೆಯನ್ನು ಕೂಡ ಇವತ್ತಿನ ತರಗತಿಯಲ್ಲಿ ನೀಡ್ತಾ ಇದ್ದೀನಿ. 18 ಅಂಕಗಳು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ಯಾರು ಕೂಡ ತರಗತಿಯನ್ನ ಮಿಸ್ ಮಾಡ್ಕೋಬೇಡಿ, ಕೇಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ವಿಚಾರಗಳನ್ನ ತಿಳಿಸಿ, ಹೆಚ್ಚು ಶೇರ್ ಮಾಡಿ ನನ್ನ ತರಗತಿಯನ್ನ ಅಂತ ಹೇಳ್ತಾ ಈಗ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಆಶಯದಲ್ಲಿ ಕನ್ನಡ ಸಂಸ್ಕೃತಿಯ ಅಪರೂಪದ ಕಾವ್ಯವಿದು ಯಾವುದು? ಪ್ರಭುಲಿಂಗ ಲೀಲೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚಾಮರಸ ಎಲ್ಲೋ ಒಂದ್ ಕಡೆ ಕನ್ನಡ ಮತ್ತೆ ಸಂಸ್ಕೃತಿ ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ವಿಚಾರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ಕನ್ನಡ ಸಂಸ್ಕೃತಿಯಲ್ಲಿ ಒಂದು ಅಪರೂಪವಾದಂತಹ ಒಂದು ಕಾವ್ಯ ಯಾವುದು ಅಂದ್ರೆ ಅಲ್ಲಮ ಪ್ರಭುವಿನ ಎಲ್ಲೋ ಒಂದ್ ಕಡೆ ಚಾಮರಸ ಬರೆದಿರ್ತಕ್ಕಂಥದ್ದು, ಅವನನ್ನ ಕುರಿತು, ಅದು ಪ್ರಭುಲಿಂಗ ಲೀಲೆ. ನೋಡಿ, ಅಲ್ಲಮನೆಂಬ ವಿವೇಕಿಯ ಬದುಕನ್ನ ನೀಡುತ್ತಲೇ ಸಂವಾದ, ಅವನ ಬದುಕಿನ ಬಗ್ಗೆ, ಹಾಗೇನೆ ಸಂವಾದದ ಬಗ್ಗೆ, ಸಂಘಟನೆಯ ಬಗ್ಗೆ, ಸಹಬಾಳ್ವೆಯ ಬಗ್ಗೆ ಕಟ್ಟಿಕೊಡುವಂತಹ ವಿಶಿಷ್ಟ ಕಾವ್ಯ ಪ್ರಭುಲಿಂಗ ಲೀಲೆ. ಇದನ್ನ ಬರೆದಿರ್ತಕ್ಕಂಥವ್ರು ಚಾಮರಸ ಅಂತಕ್ಕಂಥದ್ದು. ಇದಿಷ್ಟು ಆಶಯ ಆದ್ಮೇಲೆ ಹಾಗೇನೆ ನಾವು 6 ಅಂಕದ ಪ್ರಶ್ನೆಗಳನ್ನ ಕೇಳಿ 6 ಅಂಕದ ಭಾವಾರ್ಥವನ್ನ ಬರಿಬೇಕಾದ್ರೆ ಏನ್ ಮಾಡ್ಬೇಕು, ಅಥವಾ 10 ಅಂಕದ ಪ್ರಶ್ನೆಯನ್ನ ಕೇಳಿದಾಗ ಹೇಗ್ ಬರಿಬೇಕು ಅನ್ನೋದನ್ನ ನಾನು ಈ 2 ಸಾಲನ್ನ ಹೇಳಿರ್ತೀನಿ. ಇದು ಬಹು ಮುಖ್ಯವಾಗಿ ನೀವು ಪರೀಕ್ಷೆಯಲ್ಲಿ ಬರೀಲೇಬೇಕು, ಆಗ ಹೆಚ್ಚು ಅಂಕಗಳನ್ನ ಪಡಿಬಹುದು. ಹೇಗೆ ಅಂತಂದ್ರೆ, ಈ ಕಾವ್ಯ ಭಾಗವನ್ನು ನೋಡಿ, ನೀವು ಇಲ್ಲಿ ಭಾವಾರ್ಥವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಆಗಿರ್ಬೋದು, 10 ಅಂಕದ ಪ್ರಶ್ನೆಗಳು ಪ್ರಾರಂಭ ಈ ಪ್ರಭುಲಿಂಗ ಲೀಲೆಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡುತ್ತ ಮುಂಚಿತವಾಗಿ ಈ ಸಾಲುಗಳನ್ನ ಬರಿಬೇಕು. ಏನಂತಂದ್ರೆ, ಈ ಕಾವ್ಯ ಭಾಗವನ್ನು ಚಾಮರಸ ಬರೆದಿರುವ ಪ್ರಭುಲಿಂಗ ಲೀಲೆಯ ಆಯ್ದ ಭಾಗವಾದ ಮಂಗಳಾಚರಣ ಮತ್ತು ಪಾರ್ವತಿ ಪರಮೇಶ್ವರರ ಸಂವಾದ ಎಂಬ ಒಂದು ಪದ್ಯ ಭಾಗಗಳಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ ಅನ್ನೋದನ್ನ ಬರೆದ್ರೆ ನಿಮಗೆ ಹೆಚ್ಚು ಅಂಕಗಳು ಇಲ್ಲಿ ಕೊಡ್ತಾರೆ. ಯಾಕೆಂದ್ರೆ ವಿದ್ಯಾರ್ಥಿ ಓದ್ಕೊಂಡಿದ್ದಾನೆ ಅಂತ ಮೌಲ್ಯಮಾಪಕರಿಗೂ ಕೂಡ ಗೊತ್ತಾಗುತ್ತೆ. ಈ ಸಾಲನ್ನ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು, ಯಾಕೆಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಈಗ 2ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಪ್ರಶ್ನೆಗಳನ್ನ ನೀವು ಮುಂದಿಟ್ರೆ ನಮಗೆ ತುಂಬಾ ಉಪಯೋಗವಾಗುತ್ತೆ ಅಂತಕ್ಕಂಥದ್ದು. ನೋಡಿ, ಯಾವ ರೀತಿ ಪ್ರಶ್ನೆಗಳನ್ನ, ಯಾಕೆಂದ್ರೆ ಭಾವಾರ್ಥ ಯಾವ್ದು ಬೇಕಾದ್ರೂ ಕೇಳ್ಬೋದು ಈ ಪದ್ಯದಲ್ಲಿ. ಯಾಕೆಂದ್ರೆ ನಾವು ಆಲ್ರೆಡಿ ನೀವು 4ನೇ ಸೆಮಿಸ್ಟರ್ ಆಗಿರೋದ್ರಿಂದ ಈಗ 4 ಪದ್ಯ ಇರುತ್ತೆ. ಆ ಪದ್ಯದಲ್ಲಿ ಯಾವ್ದಾದ್ರು ಭಾವಾರ್ಥವನ್ನ ಕೇಳ್ತಾರೆ. ಅದ್ರೊಳಗೆ ಪ್ರಭುಲಿಂಗ ಲೀಲೆ ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದು. ಈಗ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು, ಪ್ರಭುಲಿಂಗ ಲೀಲೆಯ ಸ್ವಾರಸ್ಯವನ್ನ ವಿವರಿಸಿ ಅಂತಕ್ಕಂಥದ್ದು ಕೇಳ್ಬೋದು, ಕೈಲಾಸ ಪರ್ವತದ ವರ್ಣನೆಯನ್ನ ವಿವರಿಸಿ ಅಂತ ಕೇಳ್ಬೋದು, ಹಾಗೇನೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಶೋಭಿಸುವಂತಹ ರೀತಿಯನ್ನ ವಿವರಿಸಿ ಅಥವಾ ನಿರೂಪಿಸಿ ಅಂತ ಪ್ರಶ್ನೆಗಳು ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ಈಗ ಒಂದೊಂದೇ ಪದ್ಯವನ್ನ ಓದ್ತಾ
ಅದರ ಭಾವಾರ್ಥಗಳನ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲೋ ಒಂದ್ ಕಡೆ ಚಾಮರಸ ಹೇಳ್ತಾ ಇದ್ದಾನೆ, ಹೇಗೆ ತನ್ನ ಕಾವ್ಯದ ಬಗ್ಗೆ ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಕಾವ್ಯ ಎಂತಹ ಮಹತ್ವದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ನೋಡಿ, ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಓಲುಬುದ ತಾನಲ್ಲ, ಒತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲ ಅಲ್ಲದು. ಅವನೇನ್ ಹೇಳ್ತಾ ಇದ್ದಾನೆ, ಮತ್ತ ಮತಿಯರ ಗೋಷ್ಠಿಯಲ್ಲ, ಸತ್ಯ ಶರಣರು ತಿಳಿಯುವುದೇ ಪ್ರಭುಲಿಂಗ ಲೀಲೆಯೇನು. ನೋಡಿ, ನನ್ನ ಕಾವ್ಯ ಇದೆಯಲ್ಲ, ಈ ಪ್ರಭುಲಿಂಗ ಲೀಲೆ, ಇದು ಎಷ್ಟರ ಮಟ್ಟಿಗೆ ಯಾರು ಕೇಳ್ತಕ್ಕಂಥದ್ದು, ಯಾರ ಒಂದು ಕತೆ ಅಥವಾ ಹೇಗೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ನೋಡಿ, ಅವನು ಹೇಳ್ತಾನೆ, ಪ್ರಭುಲಿಂಗ ಲೀಲೆಯನ್ನ ಯಾರು ತಿಳಿಯಬೇಕು ಅಥವಾ ಇದರ ಮಹತ್ವ ಏನು ಅನ್ನೋದನ್ನ ಅಲ್ಲಮ ಪ್ರಭುವಿನ ಒಂದು ವಿಚಾರವನ್ನ ಕುರಿತು ಇಲ್ಲಿ ಚಾಮರಸ ಏನ್ ಹೇಳ್ತಾ ಇದ್ದಾನೆ, ಯಾರು ನನ್ನ ಕೃತಿಯನ್ನ ಓದ್ತಾರ ಇಲ್ಲಿ ತಿಳ್ಕೋಬೇಕು, ಯಾರು ಅದ್ರ ಮಹತ್ವ ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ ಈ ಪದ್ಯದಲ್ಲಿ, ಈ ಒಂದು ಪದ್ಯ ಭಾಗದಲ್ಲಿ. ಇದು ಸತ್ತವರ ಕಥೆಯಲ್ಲ. ನೋಡಪ್ಪ, ಇಲ್ಲಿ ಪ್ರಭುಲಿಂಗ ಲೀಲೆ, ಈ ಒಂದು ನನ್ನ ಕಥೆ ಇದೆಯಲ್ಲ ಅಥವಾ ಕಾವ್ಯ ಇದೆಯಲ್ಲ, ಇದು ಸತ್ತವರ ಕಥೆಯಲ್ಲ, ಹುಟ್ಟೆಂಬ ನೋವಿನಲ್ಲಿ ನೊಂದು ಅಥವಾ ಬೇನೆಯಲ್ಲಿ ನೊಂದು ಬೆಂದ ಕರ್ಮದ ಕತ್ತಲೆಗೆ ಸಿಲುಕಿಕೊಳ್ಳುವರ ಕ್ಷೇತ್ರವಲ್ಲ, ಒತ್ತು ಹೋಗದೆ ಪುಂಡರು ಕೇಳುವಂತಹ ಇಲ್ಲಿ ಗರ್ವಿಷ್ಠಿಗಳ ಸಭೆಯಲ್ಲ. ನೋಡಿ, ನನ್ನ ಕಥೆ ಇದೆಯಲ್ಲ, ಇದು ಇಲ್ಲ ಒಂದ್ ಕಡೆ ಒತ್ತು ಹೋಗದೆ ಕಾಲಹರಣ ಮಾಡ್ತಕ್ಕಂತಹ ಈ ಪುಂಡರು ಕೇಳುವ ಗರ್ವಿಷ್ಠಿಗಳ ಸಭೆಯಲ್ಲ. ನೋಡಿ, ಈ ಪ್ರಭುಲಿಂಗ ಲೀಲೆಯನ್ನು ಸತ್ಯವಂತರಾದ ಶಿವಶರಣರು ತಿಳಿಯುವುದು ಈ ಪ್ರಭುಲಿಂಗ ಲೀಲೆ ಅಂತ ಹೇಳ್ತಾ ಇದ್ದಾನೆ ಚಾಮರಸ. ಅದಕ್ಕೆ ಈ ಪ್ರಭುಲಿಂಗ ಲೀಲೆ ಎಂದು ಚಾಮರಸ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ತನ್ನ ಕಾವ್ಯದ ಈ ಕಾವ್ಯ ಅಥವಾ ಈ ಕಾವ್ಯವಾದಂತಹ ಪ್ರಭುಲಿಂಗ ಲೀಲೆಯ ಒಂದು ಸಾರ ಅರ್ಥವನ್ನ ಅಥವಾ ಒಂದು ಸಾರವನ್ನ, ಒಂದು ಸತ್ಯವನ್ನ ಅಥವಾ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ನನ್ನ ಕತೆ ಯಾರು ಎಲ್ಲ ಒಂದ್ ಕಡೆ ಓದ್ಬೇಕು ಅಥವಾ ಯಾರ ಕಥೆಯಲ್ಲ ಅನ್ನೋ ಒಂದು ವಿಚಾರವನ್ನ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದು, ಸತ್ತವರ ಕಥೆಯಂತೂ ಅಲ್ಲವೇ ಅಲ್ಲ. ಇನ್ನೊಂದ್ ಕಡೆ ಹುಟ್ಟೆಂಬ ಜೀವನದಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಬೇನೆಯಲ್ಲಿ ಬೆಂದು ಕರ್ಮದ ಕತ್ತಲೆಯಲ್ಲಿ ಸಿಲುಕಿಕೊಳ್ಳುವವರ ಇಲ್ಲಿ ಸ್ಥಳವಲ್ಲ ಇದು. ಇಲ್ಲಿ ಎಲ್ಲ ಒಂದ್ ಕಡೆ ಒತ್ತು ಹೋಗದೆ ಪುಂಡರು ಕೇಳುವಂತಹ ಗರ್ವಿಷ್ಠಿಗಳ ಸಭೆಯಲ್ಲ, ಇದು ನಿಜವಾಗಿಯೂ ಸತ್ಯವಂತರಾದ ಶಿವಶರಣರು ತಿಳಿಯುವಂತಹ ಒಂದು ಕತೆ ಪ್ರಭುಲಿಂಗ ಲೀಲೆ ಅಂತ ಅಲ್ಲಮ ಪ್ರಭುವಿನ ವಿಚಾರವನ್ನ ಆಗಿ ಇಲ್ಲಿ ಚಾಮರಸ ಹೇಳ್ತಾ ಇದ್ದಾನೆ. ಇದು ನನ್ನ ಕಥೆಯ ಮಹತ್ವ ಅಂತಕ್ಕಂಥದ್ದನ್ನ ಮೊದಲು ಇಲ್ಲಿ ತನ್ನ ಕಾವ್ಯದ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ಹಾಗೇನೆ ಮುಂದಿನ ಪದ್ಯದಲ್ಲಿ ಏನ್ ಹೇಳುತ್ತೆ ಆ ಪದ್ಯ ಅಂತ ನಾವು ನೋಡೋದಾದ್ರೆ, ಮಿಸುಪ ಸತ್ವಗುಣ ಪ್ರಭಾವ ಪ್ರಸರವೇ ರಜತಾದ್ರಿ ಎಂಬಿ ಪೆಸರ್ವೆತ್ತು ನವೀನ ವಿಮಲಾಕಾರ ವೃತ್ತಿಯಲ್ಲಿ ದೆಸೆಗೆ ಇಲ್ಲಿ ದೀಪ್ತಮಾನದ ಲೆಸೆ ದುಂದುದಿ ಹೀಗೆ ವರ್ಣಿಸಲ್ಬಲ್ಲವನ ಕೈಲಾಸ ಪರ್ವತವ. ನೋಡಿ, ಈ ಎರಡನೇ ಪದ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಶಿವನು ನೆಲೆಸಿರ್ತಕ್ಕಂತಹ ಹಿಮಾಲಯ ಪರ್ವತ ರಜತಾದ್ರಿ ಅಂತ ಹೇಳ್ತಾ ಇದ್ದಾನೆ. ಹಿಮಾಲಯ ಪರ್ವತದ ಬಗ್ಗೆ ಅಥವಾ ಕೈಲಾಸ ಪರ್ವತದ ಬಗ್ಗೆ ಇಲ್ಲಿ ವರ್ಣನೆ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನೋಡಿ, ಹಿಮಾಲಯ ಪರ್ವತ ಅಥವಾ ರಜತಾದ್ರಿ ಅಂದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಹಿಮಾಲಯ ಹೇಗ್ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ವಜ್ರದಂತೆ ಬೆಳ್ಳಗೆ ಕಾಣಿಸ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ಬೋದು. ಮಂಜಿನ ಇವು ಹಾಗಾಗಿ ಹೊಳೆಯುವಂತಹ, ನೋಡಿ, ಪ್ರಕಾಶಿಸುವ ಸತ್ವಗುಣ ಸ್ವಭಾವಗಳ ಮೊತ್ತವೇ ರಜತಾದ್ರಿ ಎಂಬ ಹೆಸರು. ನೋಡಿ, ಯಾಕೆ ಆ ಹಿಮಾಲಯ ಪರ್ವತ ಏನಾಗಿದೆಯಪ್ಪ ಅಂದ್ರೆ ರಜತಾದ್ರಿ ಅಂತ ಹೆಸರನ್ನ ಪಡ್ಕೊಂಡಿದೆ. ಆ ಕೈಲಾಸ ಪರ್ವತವನ್ನ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾನೆ.
ಹಾಗೇನೆ ನೂ ಎಲ್ಲ ಒಂದ್ ಕಡೆ ನೂತನವಾದ ಪರಿಶುದ್ಧ ರೂಪಿನಿಂದ ಕಾಣಿಸ್ತಾ ಇದೆ. ಅತ್ಯಂತ ಪ್ರಕಾಶ ಭರಿತವಾಗಿದೆ ಆ ರಜತಾದ್ರಿ ಪರ್ವತ ಅಥವಾ ಕೈಲಾಸ ಪರ್ವತ. ಹೇಗಿದೆ ಅಂತಂದ್ರೆ ಅತ್ಯಂತ ಪ್ರಕಾಶಮಾನವಾದಂತಹ ಬೆಳಕುಳ್ಳಂತಹ ಪರ್ವತ ಆಗಿದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ದಿಕ್ಕುಗಳಲ್ಲಿ ದೆಸೆಗೆ ಅಂತ ಹೇಳ್ತಾನಲ್ವಾ, ದಿಕ್ಕುಗಳಲ್ಲಿ ಶೋಭಿಸುತ್ತಿದೆ ಆ ಕೈಲಾಸ ಪರ್ವತ ಏನಾಗ್ತೈತೆ, ದಿಕ್ಕುಗಳಲ್ಲಿ ಶೋಭಿಸುತ್ತಿದೆ ಅಂತಕ್ಕಂಥದ್ದು. ಹೀಗೆ ಅದರ ಚೆನ್ನಾಗಿ ವರ್ಣಿಸುವುದು ಯಾರಿಗೆ ಸಾಧ್ಯ? ಕೈಲಾಸ ಪರ್ವತದ ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿದೆ. ಯಾರು? ಸಾಕ್ಷಾತ್ ಕೈಲಾಸದ ವಾಸಿಯಾಗಿರ್ತಕ್ಕಂತಹ ಪರಶಿವನ ಒಂದು ಈ ಸ್ಥಳ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಚಾಮರಸ ಕೈಲಾಸ ಪರ್ವತದ ವರ್ಣನೆಯನ್ನ, ಆ ಕೈಲಾಸ ಹಿಮಾಲಯ ಬೆಟ್ಟಗಳ ಪರ್ವತಗಳ ವರ್ಣನೆಯನ್ನ ಇಲ್ಲಿ ವರ್ಣಿಸ್ತಾ ಇದ್ದಾನೆ, ಇಲ್ಲಿ ತಿಳಿಸ್ತಾ ಇದ್ದಾನೆ. ನೋಡಪ್ಪ, ಹೀಗಿದೆ ರಜತಾದ್ರಿ ಹಿಮಾಲಯ ಪರ್ವತ ಅಂತ ಹೇಳ್ತಾ ಇದ್ದಾನೆ. ಹಾಗೇನೆ 3ನೇ ಪದ್ಯದಲ್ಲಿ ನಾವು ನೋಡೋದಾದ್ರೆ, ಹೊಳೆವ ಸಮ್ಯಕ್ ಜ್ಞಾನಪೀಠ ಸ್ಥಳದ ನಿತ್ಯಾನಂದ ನಿಜ ನಿಶ್ಚಳ ನಿರಾಕುಳ ನಿರ್ವಿಕಾರ ನಿರಾಳ ನಿಶ್ಚಿಂತ ಬಳಸಬಾರದ ಪಿರಿಯ ಬೊಮ್ಮದ ಹೊಳಹು ಸಾಕ್ಷಾತ್ಕರಿಸಿ, ಇಲ್ಲಿ ಎಲ್ಲ ಒಂದ್ ಕಡೆ ಸಾಕ್ಷಾತ್ಕರಿಸಿ ನಿರ್ಮಲತೆ ವೆತ್ತ ರುದ್ರ ನಿರೂಪಿಪನ್ ವಿನೋದದಲ್ಲಿ. ನೋಡಿ, ಇಲ್ಲಿ ರುದ್ರ ನಿರುತಿರ್ಪನ್ ವಿನೋದದಲ್ಲಿ ಅಂತಕ್ಕಂಥದ್ದು. ಇಲ್ಲೂ ಕೂಡ ಶಿವನ ವರ್ಣನೆ, ಶಿವ ಹೇಗಿದ್ದಾನೆ ಆ ಒಂದು ರಜತಾದ್ರಿ ಪರ್ವತದಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀವಿ. ಈ ಒಂದು ವಿಚಾರವನ್ನು ನಾವು ಗಮನಿಸೋದಾದ್ರೆ, ಇಲ್ಲಿ ಈ ನಂತರದಲ್ಲಿ ಏನಾಗ್ತಾ ಇದೇನಪ್ಪ ಅಂದ್ರೆ, ಪಾರ್ವತಿ ಮತ್ತು ಪರಮೇಶ್ವರರ ಸಂವಾದ ಅನ್ನುವಂತಹ ಪದ್ಯಗಳಲ್ಲಿ ಬರ್ತಕ್ಕಂಥ ವಿಚಾರ ಇದು. ಇಲ್ಲಿ ಪಾರ್ವತಿ ಪರಮೇಶ್ವರರು ಹೇಗೆ ಇದ್ದಾನೆ, ಅಥವಾ ಪಾರ್ವತಿ ಪರಮೇಶ್ವರರ ಒಂದು ಸಂವಾದ ಹೇಗಿತ್ತು, ಅಲ್ಲಿ ಆ ವರ್ಣನೆಯಲ್ಲಿ ಶಿವ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಶೋಭಿಸುವ ಸಮೀಚೀನವಾದಂತಹ ಅರಿವಿನ ಪೀಠದಲ್ಲಿ ಇಲ್ಲಿ ಪರಶಿವ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಆ ಒಂದು ಸ್ಥಳದಲ್ಲಿ ಕುಳಿತಿದ್ದಾನೆ. ಹೇಗೆ ಅಂದ್ರೆ, ಸದಾ ಆನಂದ ಭರಿತನು, ಯಾವಾಗಲೂ ಆನಂದ ಸಂತೋಷ ಭರಿತನಾಗಿರ್ತಕ್ಕಂಥ ಪರಶಿವನು ಅಂದ್ರೆ ರುದ್ರನು, ಶಿವ ಅಂತ ಕರಿತೀವಿ. ಸತ್ಯನು, ಸದಾ ಸತ್ಯವನ್ನು ನುಡಿತಕ್ಕಂಥವನು. ನಿಶ್ಚಲನು, ಎಲ್ಲೂ ಚಲಿಸದಂತಹ ವ್ಯಕ್ತಿ. ಹಾಗನೆ ಚಿಂತಾರಹಿತನು, ಯಾವುದೇ ಚಿಂತೆ ಇಲ್ಲದೆ ವಿಕಾರರಹಿತನು ಆದ, ಶಾಂತನೂ ಆದ ಈ ರುದ್ರನು ವಿನೋದದಲ್ಲಿ, ತುಂಬಾ ಸಂತೋಷದಲ್ಲಿ ಪಾರ್ವತಿಯೊಡನೆ ಸಂವಾದವನ್ನ ಮಾಡ್ತಾ ಅವನ ಪಾಡ್ಗವನು ಸಂತೋಷದಲ್ಲಿ ವಿನೋದದಲ್ಲಿ ನಗುನಗ್ತಾ ಇದ್ದಾನೆ. ಆತನ ವರ್ಣನೆಯನ್ನ ಇಲ್ಲಿ ವರ್ಣಿಸಲಾಗದೆ ಕೇವಲ ಬ್ರಹ್ಮ ತೇಜಸ್ಸಿನ, ನೋಡಿ ಅವನ್ನೆಲ್ಲ ವರ್ಣನೆ ಮಾಡಕ್ಕಾಗ್ದಲೆ ಬ್ರಹ್ಮ ತೇಜಸ್ಸಿನ ಮೂರ್ತಿಯಾಗಿದ್ದನು. ನೋಡಿ, ಕೇವಲ ಬ್ರಹ್ಮ ತೇಜಸ್ಸಿನ ಮೂರ್ತಿಯಂತೆ ಕಾಣಿಸ್ತಾ ಇದ್ದಾನೆ ಚಾಮರಸನಿಗೆ. ಯಾರು? ಶಿವ ಅಂತಕ್ಕಂಥದ್ದು. ಹೀಗಾಗಿ ಅವನು ಅತ್ಯಂತ ಪರಿಶುದ್ಧನು ಎಂದು ಇಲ್ಲಿ ಕವಿ ಚಾಮರಸ ಹೇಳ್ತಾ ಇದ್ದಾನೆ. ಪಾರ್ವತಿ ಪರಮೇಶ್ವರರ ರೂಪವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ವರ್ಣಿಸ್ತಾ ಇದ್ದಾನೆ. ಅದರೊಳಗೆ ಪರಮೇಶ್ವರ ಹೇಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಹೇಗೆ ಕಾಣಿಸ್ತಾ ಇದ್ದ, ಹೇಗೆ ಯಾವುದೇ ಅರಿವು, ಇಲ್ಲಿ ಅರಿವಿನ ಪೀಠದಲ್ಲಿ, ಜ್ಞಾನ ಅನ್ನುವಂತ ಒಂದು ಪೀಠದಲ್ಲಿ ಹೊಂದ್ಕೊಂಡಿದ್ದಾನೆ, ಹೇಗಿದ್ದ ಅನ್ನೋದ್ರ ಬಗ್ಗೆ ನಾವು ಈ ಪದ್ಯದಲ್ಲಿ
ತಿಳ್ಕೊಂಡಿದ್ದೀವಿ. ಯಾಕೆಂದ್ರೆ ಭಾವಾರ್ಥವನ್ನ ಕೇಳ್ತಾ ಇರ್ತಾರೆ, ಆಗ ಯಾವ ಪದ್ಯದಲ್ಲಿ ಏನ್ ಕೇಳಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ನೋಡ್ಕೋಬೇಕಾಗುತ್ತೆ, ಅಥವಾ ಏನ್ ವಿಚಾರಗಳನ್ನ ಹೇಳ್ತಾರೆ. ಇಲ್ಲಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಕೈಲಾಸ ಇಲ್ಲಿ ಪರ್ವತದ ಒಂದು ವರ್ಣನೆ, ಅಲ್ಲಿ ಶಿವ ಹೇಗಿದ್ದ, ಹೇಗೆ ಕುಳಿತಿದ್ದ, ಹೇಗಿದ್ದ ಎಲ್ಲ ಚಿಂತನೆ ಮಾಡ್ತಾ ಇದ್ನ, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸಿದ್ದೀನಿ ನಿಮ್ಗೆ. ಹಾಗೇನೆ ನೋಡಿ, 4ನೇ ಪದ್ಯದಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಹೇಗೆ ಶೋಭಿಸುತ್ತಿದ್ದರು ಅಂತ ನಿಮ್ಗೆ ಪ್ರಶ್ನೆಗಳು ಬಂದ್ರೆ ಅಥವಾ ಕೇಳಿದ್ರೆ, ಹೇಗೆ ಅಂದ್ರೆ ಜಡೆಗಳೇ ಬೇರುಗಳು, ಗಂಗೆಯ ಮಡುವೆ ಬೆಳೆ ನೀರ ಗವೇತ ಇಲ್ಲಿ ತರು, ತೊಡವೆ ಪರ್ಣಗಳ ಭಯ ಒರೆದವೆ ಕುಸುಮ ಸತ್ಫಲವು, ಒಡಲನಪ್ಪಿ ಮಡದಿಯೇ ಬಿಡದಡರಿ, ಹಬ್ಬಿದ ಲತೆಯ ನಾಳ್ಕ ಮೃಡ ನೆನೆಪ ಇಲ್ಲಿ ಮೂಲಾತ್ಮ ಮಹಾವೃಕ್ಷ ವಿರಾಜಿಸಿತು ಅನ್ನುವಂತಹ ಒಂದು ಪದ್ಯ ಏನಿದೆ, ಅಲ್ಲಿ ಹೇಗೆ ಕೈಲಾಸದಲ್ಲಿ ಶಿವಪಾರ್ವತಿಯರು ಶೋಭಿಸುತ್ತಿದ್ದಾರೆ, ಅಥವಾ ಇಡೀ ಒಂದು ಮಹಾವೃಕ್ಷದಂತೆ ಹೇಗೆ ಇಲ್ಲಿ ಪರಮೇಶ್ವರ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಮನೋಹರವಾದಂತಹ ಸತಿಪತಿಗಳ ಸಂಭಾಷಣೆ ನಡೀತಾ ಇದೆ. ಹಾಗೇನೆ ಸತಿಪತಿಗಳು ಅಂದ್ರೆ ಪಾರ್ವತಿ ಪರಮೇಶ್ವರರ ಒಂದು ಸಂಭಾಷಣೆ. ಆ ಸಂಭಾಷಣೆಯಲ್ಲಿ ಹೊರಗಿನ ನೋಟಕ್ಕೆ ಕಾಣಿಸದಂತೆ ಪಾರ್ವತಿಯ ಜೊತೆಯಲ್ಲಿ ಕುಳಿತ ಶಂಕರನು ತನ್ನ ದಿವ್ಯಾ ತೇಜಸ್ಸಿನಿಂದ ಹೇಗೆ ಶೋಭಿಸುತ್ತಿದ್ದ ಎಂಬುದನ್ನ ಇಲ್ಲಿ ನಮ್ಮ ಚಾಮರಸ ತಿಳಿಸ್ತಾ ಇದ್ದಾನೆ. ಶಂಕರ ಹೇಗೆ ಇಲ್ಲಿ ಹೊಳಿತಾ ಇದ್ದ, ಹೇಗೆ ಶೋಭಿಸುತ್ತಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಜಡೆಗಳೇ ನೋಡಿ, ಅವನ ಜಡೆಗಳೇ ಬೇರುಗಳಾಗಿವೆ. ನೋಡಿ, ಮರಗಳಿಗೆ ಹೋಲಿಸ್ತಾ ಇದ್ದಾರೆ ಅವನನ್ನ. ಮಹಾವೃಕ್ಷದಂತೆ ಕುಳಿತಿದ್ದಾನೆ. ಎಲ್ಲಿ? ಕೈಲಾಸ ಪರ್ವತದಲ್ಲಿ ಪರಶಿವನು ಇಲ್ಲಿ ಮಹಾವೃಕ್ಷದಂತೆ ಕುಳಿತುಕೊಂಡಿದ್ದಾನೆ. ಹೇಗೆ ಅಂದ್ರೆ ನೋಡಿ, ಅವನ ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನ ಜಡೆಗಳೇ ಬೇರುಗಳು, ಗಂಗೆಯ ಮಡುವೆ ನೋಡಿ, ಗಂಗೆಯ ಮಡುವೆ ಬೆಳೆಯಲಿಕ್ಕೆ ನೀರು ಈಗ ಉದಾಹರಣೆಗೆ ಮರ ಬೆಳೆಯೋದಿಕ್ಕೆ, ಗಿಡ ಬೆಳೆಯೋದಿಕ್ಕೆ ಹೇಗೆ ನೀರು ಅಗತ್ಯವೋ ಹಾಗೆ ನೀರು, ದೇಹವೇ ವೃಕ್ಷವನ್ನಾಗಿ ಮಾಡ್ಕೊಂಡಿದ್ದಾನೆ. ಮೈ ಮೇಲಿನ ಆಭರಣಗಳೇ ಎಲೆಗಳು, ಆ ರೀತಿ ಕಾಣಿಸ್ತಾ ಇದ್ದಾನೆ ಅನ್ನೋದನ್ನ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾನೆ ಅಲ್ಲಮ ಪ್ರಭು. ನೋಡಿ, ಇಲ್ಲಿ ಅಲ್ಲಮ ಪ್ರಭು ಎಲ್ಲ ಒಂದ್ ಕಡೆ ಇಲ್ಲಿ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಎಲ್ಲ ಒಂದ್ ಕಡೆ ಶಿವನನ್ನೇ ಇಲ್ಲಿ ಅಲ್ಲಮನೇ ಶಿವ, ಶಿವನೇ ಅಲ್ಲಮ ಅನ್ನೋ ಒಂದು ರೀತಿಯಲ್ಲಿ ಅವನು ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಹೇಗೆ ಅಂತ ನಾವು ಗಮನಿಸೋದಾದ್ರೆ, ಒಂದು ಕಡೆ ದೇಹವೇ ಇಲ್ಲಿ ಮರದಂತೆ, ವೃಕ್ಷದಂತೆ, ಮೈ ಮೇಲಿನ ಆಭರಣಗಳೇ ಎಲೆಗಳು, ಮೈ ಮೇಲೆ ಇರ್ತಕ್ಕಂಥ ಆಭರಣಗಳೇ ಎಲೆಗಳಂತೆ. ಹಾಗೇನೆ ಅಭಯ ಹಸ್ತವೇ ಹೂವು, ಅವನು ಅಭಯ ಹಸ್ತವನ್ನ, ವರವನ್ನ ಕೊಡ್ತಕ್ಕಂತಹ ಒಂದು ಹಸ್ತ ಗಮನಿಸಿರ್ತೀರ, ಕೈ, ಅದೇ ಹೂವು. ವರದ ಹಸ್ತವೇ ಹಣ್ಣು ಅನ್ನೋ ರೀತಿಯಲ್ಲಿ ದೇಹವನ್ನಪ್ಪಿದ ಹೆಂಡತಿಯೇ ವೃಕ್ಷವನ್ನ ಬಿಡದೆ, ದೇಹವನ್ನಪ್ಪಿರ್ತಕ್ಕಂತಹ ಹೆಂಡತಿ ವೃಕ್ಷವನ್ನ ಬಿಡದೆ, ಬಳ್ಳಿಯಲ್ಲಿ ಬಿಡದೆ ಹಬ್ಬಿರುವ ಬಳ್ಳಿ ಎನ್ನುವಂತೆ ಆ ಶಿವನೆನ್ನುವ ಮೂಲ ಆತ್ಮವೆಂಬ ಮಹಾವೃಕ್ಷವು ಶೋಭಿಸುತ್ತಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅವನು ಹೆಂಡತಿ ಅವನಿಗೆ ಎಲ್ಲೋ ಒಂದ್ ಕಡೆ ಬಳ್ಳಿಯ ರೀತಿಯಲ್ಲಿ ಅಪ್ಕೊಂಡಿರ್ತಕ್ಕಂಥದ್ದು, ಶಿವ ಅಲ್ಲಿ ಮಹಾವೃಕ್ಷದಂತೆ ಇಲ್ಲಿ ಚಾಮರಸನಿಗೆ ಗೋಚರವಾಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಕವಿ ಚಾಮರಸ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ, ತುಂಬಾ ಅದ್ಭುತವಾಗಿ ಇವರ ವರ್ಣನೆಯನ್ನ ವರ್ಣಿಸಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಹೀಗೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಶೋಭಿಸುತ್ತಿರುವ ಒಂದು ವರ್ಣನೆಯನ್ನ ಕವಿ ಚಾಮರಸ ತುಂಬಾ ಅದ್ಭುತವಾಗಿ ತನ್ನ ಪ್ರಭುಲಿಂಗ ಲೀಲೆ ಕಾವ್ಯದಲ್ಲಿ ವರ್ಣಿಸಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಒಟ್ಟಾರೆಯಾಗಿ ಇಡೀ ಕಾವ್ಯ, ಇಡೀ ಪದ್ಯ ಏನ್ ಹೇಳುತ್ತೆ ಅಂತ ಅಂದ್ರೆ, ನೋಡಿ, ಪ್ರಭುಲಿಂಗ ಲೀಲೆಯ ವರ್ಣನೆ, ಕೈಲಾಸ ಪರ್ವತದ ವರ್ಣನೆ ಆಗಿರ್ಬೋದು, ಕೈಲಾಸದಲ್ಲಿ ಶಿವಪಾರ್ವತಿಯರು ಕಂಡಂತಹ ರೀತಿ, ಹಾಗೇನೆ ಎಲ್ಲೋ ಒಂದ್ ಕಡೆ ಗಂಗೆಯ ನೀರು, ಮರದ ಎಲೆ, ಹೂವು, ಹಣ್ಣು, ಹೆಂಡತಿ ಎಂಬ ಬಳ್ಳಿ, ಶಿವನೆನ್ನುವ ಆತ್ಮವಾಗಿರುವಂತಹ ಮಹಾವೃಕ್ಷ,
ಹೀಗೆ ಶಿವ ಪಾರ್ವತಿಯರ ವರ್ಣನೆ ಈ ಕಾವ್ಯದಲ್ಲಿ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಇಲ್ಲಿ ನಾವೆಲ್ಲ ಒಂದ್ ಕಡೆ ಪ್ರಭುಲಿಂಗ ಲೀಲೆಯ ಒಂದು ಸಾರಾಂಶವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಚಾಮರಸನ ಪ್ರಭುಲಿಂಗ ಲೀಲೆ ಒಂದು ಒಟ್ಟಾರೆ ಸಾರಾಂಶವನ್ನ ತಿಳ್ಕೊಂಡಿದೀವಿ. ಈ ತರಗತಿಯಲ್ಲಿ ನಿಮ್ಗೆ ಸುಮಾರು 18 ಅಂಕಕ್ಕೆ ಇಷ್ಟು ವಿಚಾರಗಳನ್ನ ಬರೆದ್ರೆ ಸಾಕು. ಹಾಗಾಗಿ ಇಷ್ಟೆಲ್ಲ ಹೇಳಿದ್ಮೇಲೆ ನೋಡಿ, ತರಗತಿಯಲ್ಲಿ ಕೇಳಿದಿರಾ, ಕೇಳಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ತರಗತಿಯಲ್ಲಿ ಸಿಗೋಣ ಅಂತ ಹೇಳಿ ಎಲ್ಲರಿಗೂ ಶುಭವಾಗ್ಲಿ.